ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜೀವನದ ಘಟನೆ, ಅದ್ಭುತವಾದಂತಹ ಘಟನೆ, ಈ ಯುವಕರಿಗೆ ಆದರ್ಶವಾಗಬೇಕಾದಂತಹ ಘಟನೆ ಇದು. ಒಂದಿನ ಸಾಯಂಕಾಲ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅಂದರೆ ಅಂದಿನ ಪ್ರಧಾನಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಮಾತಾಡ್ತಾ ಕೂತಿದ್ದಾರೆ. ಮಧ್ಯದಲ್ಲಿ ಅವ್ರ ಮಗ ತಮ್ಮ ಕುಟುಂಬದ ಉಪಯೋಗಕ್ಕಾಗಿ ಒಂದು ಕಾರ್ ಬೇಕು ಅಂತ, ಕಾರ್ ಕೊಂಡ್ಕೋಬೇಕು ಅಂತ ಶಾಸ್ತ್ರಿ ಅವ್ರನ್ನ ತುಂಬ ಪೀಡಿಸ್ತಾ ಇದ್ದ. ಅದಕ್ಕೆ ಪ್ರಧಾನಮಂತ್ರಿ ಬೇರೆ ಆಗಿದ್ರು, ಅವ್ರ ಹತ್ರ ಕಾರ್ ಇತ್ತು, ಆದರೆ ಅವರು ಸರ್ಕಾರದ ಕಾರನ್ನು ಅವರು ಸರ್ಕಾರದ ಕೆಲಸಕ್ಕೆ ಮಾತ್ರ ಬಳಸ್ತಾ ಇದ್ರು, ಬೇರೆ ಯಾವುದಕ್ಕೂ ಸಹ ಅವರು ಉಪಯೋಗಿಸ್ತಿರಲಿಲ್ಲ ಅದನ್ನು. ಆದ್ದರಿಂದ ಅವರು ಸರಿ ಮಗನ ಹಠಕ್ಕೆ ಒಪ್ಕೊಂಡು ಕುಟುಂಬದ ಅವಶ್ಯಕತೆಗೋಸ್ಕರ ಒಂದು ಸ್ವಂತ ಕಾರನ್ನು ಕೊಂಡುಕೊಳ್ಳೋಣ ಅಂತ ಒಪ್ಕೊಂಡು ತಮ್ಮ ಕಾರ್ಯದರ್ಶಿನ ಕರೆದು ಎಷ್ಟಿದೆಯಪ್ಪ ಬ್ಯಾಂಕಲ್ಲಿ ಹಣ ಅಂತ ಕೇಳಿದ್ರು. ಅವ್ರಿಗೆ ಅದ್ರ ಬಗ್ಗೆ ಸಹ ಮಾಹಿತಿ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಅವನು ಹೇಳ್ದ 4,000 ರೂಪಾಯಿಗಳು ಇದೆ ಸರ್ ಅಂತ ಉತ್ತರ ಕೊಟ್ಟ. ಶಾಸ್ತ್ರೀಜಿ ಹಾಗಾದರೆ ಕಾರಿನ ಬೆಲೆ ಎಷ್ಟು ಅಂತ ಕೇಳಿದ್ರು. ಅದಕ್ಕೆ ಅವನು ಹೇಳ್ದ 12,000 ರೂಪಾಯಿಗಳು ಕಾರಿನ ಬೆಲೆ ಅಂತ ಹೇಳ್ದ. ಅದಕ್ಕೆ ಇನ್ನು ಉಳಿದ ಹಣ ಬೇಕಲ್ಲ, 8,000 ರೂಪಾಯಿ ಬೇಕಿನ್ನು ಅವ್ರಿಗೆ. ಅದಕ್ಕೆ ಮರುದಿನ ಅವರು ಇನ್ನು ಉಳಿದ ಹಣಕ್ಕೋಸ್ಕರ ಬ್ಯಾಂಕಲ್ಲಿ ಸಾಲ ಮಾಡಿದ್ರು. ಬ್ಯಾಂಕಲ್ಲಿ ಸಾಲ ತಗೊಂಡು ಕಾರ್ನ ಕೊಂಡ್ಕೊಂಡ್ರು. ಆದರೆ ದುರಾದೃಷ್ಟ ಅನ್ನೋ ರೀತಿ ಅವರು ಸಾಲನ ತೀರಿಸೋ ಮೊದಲೇ ಶಾಸ್ತ್ರಿಗಳು ತೀರ್ಕೊಂಡ್ರು. ಇದರಿಂದ ಅವ್ರ ಕುಟುಂಬ ಮಾತ್ರ ಅಲ್ಲ, ಇಡೀ ದೇಶ ದುಃಖದಲ್ಲಿ ಮುಳುಗಿತ್ತು. ಅವರ ಸರಳತೆ, ಸಹೃದಯತೆ ಮತ್ತು ಅವರ ಕಾರ್ಯದಕ್ಷತೆಯನ್ನು ಇಡೀ ದೇಶ ಮೆಚ್ಚಿಕೊಂಡು ಕೊಂಡಾಡಿತ್ತು. ಆ ಸಾಲನ ತೀರಿಸಬೇಕು ಅಂತ ಇನ್ನು ಸರ್ಕಾರದವರೇ ಮುಂದಾದರು. ಸರ್ಕಾರದವರು ಶಾಸ್ತ್ರೀಜಿ ಅವರು ಭಾರತಕ್ಕೆ ಸಲ್ಲಿಸಿದಂಥ ಮಹಾಸೇವೆಯನ್ನು ಗೌರವಿಸ್ತಾ ಈ ಹಣನ ನಾವು ಕೊಡ್ತೀವಿ ಅಂತ ಮುಂದಾದರು. ಅವ್ರ ಪತ್ನಿನ ಕರೆದು ಹೇಳಿದ್ರು ಈ ಬಗ್ಗೆ. ಆದರೆ ಪತಿಗೆ ತಕ್ಕಂತಹ ಪತ್ನಿಯವರು, ಶ್ರೀಮತಿ ಲಲಿತಾದೇವಿ ಅಂತ ಅವ್ರ ಹೆಸರು, ಅವರು ತುಂಬ ವಿನಯದಿಂದ ಇದನ್ನು ನಿರಾಕರಿಸಿದ್ರು ಸರ್ಕಾರದ ಮಾತನ್ನ. ಶಾಸ್ತ್ರೀಜಿ ಅವ್ರ ನಿವೃತ್ತ ವೇತನದಿಂದ ಆ ಕಂತನ್ನು ಅವ್ರ ಕಂತು ಬರುತ್ತೆ, ಅದ್ರ ಮೂಲಕ ನಾನು ಸಾಲನ ತೀರಿಸ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿ ಆ ಸಾಲನ ತೀರಿಸಿದ್ರು. ಅವ್ರ ನಂತರ ಅವರ ಕಂತು ಬರ್ತಾ ಇತ್ತಲ್ಲ ನಿವೃತ್ತ ವೇತನ ಪತ್ನಿಗೆ, ಅದರಿಂದ ಅವ್ರು ತೀರಿಸ್ಕೊಂಡ್ರು. ಅಂದರೆ ದೇಶಭಕ್ತರನ್ನ ಗೌರವಿಸೋದು, ದೇಶದ ಬಗ್ಗೆ ಕಾಳಜಿ ಮುಂತಾದ ಎಲ್ಲ ಗುಣನೂ ಸಹ ಅವರು ಶಾಸ್ತ್ರೀಜಿಯಂತೆ ಹೊಂದಿದ್ರು. ಅವರು ಲಲಿತಾದೇವಿ ಅವ್ರಿಗೆ ಅದೇ ರೀತಿ ಗುಣ ಇತ್ತು. ಇವರಿಬ್ಬರ ಜೀವನ ನೋಡಿದ್ರೆ ಆದರ್ಶ ದಾಂಪತ್ಯ ಅನ್ನೋದಕ್ಕೆ ಒಂದು ಅರ್ಥ ಮೂಡುತ್ತೆ. ಅಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ವಿವಾಹದ ವಿಚಾರದಲ್ಲಿ ಸ್ವಾಮಿ ವಿವೇಕಾನಂದರು ನಿಮ್ಮ ವಿವಾಹ ಸಹ ರಾಷ್ಟ್ರದ ಸೇವೆಗಾಗಿ ಇರಲಿ ಅನ್ನೋ ಮಾತನ್ನು ಸ್ವಾಮಿ ವಿವೇಕಾನಂದರು ತುಂಬ ಸಾರಿ ಹೇಳ್ತಾರೆ. ಈ ಮಾತಿಗೆ ಜೀವಂತ ನಿದರ್ಶನ ಅಂತ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಮತ್ತು ಅವರ ಪತ್ನಿ ಲಲಿತಾದೇವಿ ಅವರು. ನಾವು ನಮ್ಮ ವೈಯಕ್ತಿಕ ಜೀವನವನ್ನು ಕೂಡ ರಾಷ್ಟ್ರದ ಹಿತಕ್ಕೆ ಪೂರಕವಾಗಿ ರೂಪಿಸ್ಕೊಳ್ಬೇಕು ಅನ್ನೋದು ಈ ಕಥೆಯ ಸಾರ ಮಿತ್ರರೇ. ಧನ್ಯವಾದಗಳು.